ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನಾವು ಇವತ್ತಿನ ವಿಡಿಯೋದಲ್ಲಿ ಆಲೂಗಡ್ಡೆ ಸಾಂಬಾರನ್ನು ತುಂಬಾ ರುಚಿಯಾಗಿ ಯಾವ ರೀತಿ ಮಾಡೋದಂತ ಇಲ್ಲಿ ತೋರಿಸ್ಕೊಡ್ತಾ ಇದ್ದೀವಿ. ಅದಕ್ಕೂ ಮುಂಚೆ ಒಮ್ಮೆಲೆ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾವಿಲ್ಲಿ ಮೊದಲಿಗೆ ಸ್ವಲ್ಪ 2 ಆಲೂಗಡ್ಡೆನ ಸಣ್ಣ ಸಣ್ಣ ಪೀಸಾಗಿ ಕಟ್ ಮಾಡಿ ತೊಗೊಂಡಿದ್ದೀವಿ. ನೆಕ್ಸ್ಟು ಬಟಾಣಿನ ತೊಗೊಂಡಿದ್ದೀವಿ. ಇಲ್ಲಿ ಸ್ವಲ್ಪ ನೀರನ್ನು ಹಾಕಿಬಿಟ್ಟು 2 ರಿಂದ 3 ವಿಸಿಲ್ ಹೊಡ್ಸ್ಕೋಬೇಕಾಗತ್ತೆ. ಆಲೂಗಡ್ಡೆನ ಚೆನ್ನಾಗಿ ಬೇಯಿಸಿ ತೊಗೋಬೇಕಾಗತ್ತೆ. ಇಲ್ಲಿ ಈ ಕಡೆಗೆ ಸ್ವಲ್ಪ ಕೊಬ್ಬರಿನ ತೊಗೊಂಡಿದ್ದೀವಿ ನೋಡಿ, ಮತ್ತು ಸ್ವಲ್ಪ ಶೇಂಗಾ ಬೀಜ, ರುಚಿಗೆ ತಕ್ಕಷ್ಟು ಸ್ವಲ್ಪ ಉಪ್ಪನ್ನು ಸೇರಿಸ್ತಾ ಇದ್ದೀವಿ. ಸ್ವಲ್ಪ ತರಿತರಿಯಾಗಿಯೇ ಕುಟ್ಕೋಬೇಕಾಗತ್ತೆ ಇದನ್ನು ಆಲೂಗಡ್ಡೆ ಸಾಂಬಾರು ಮಾಡಲಿಕ್ಕೆ. ಸೊ ಆಲೂಗಡ್ಡೆ ಸಾಂಬಾರಿದ್ದು ಚಪಾತಿ ಜೊತೆಗೆ, ರೊಟ್ಟಿ ಜೊತೆಗೆ ಮತ್ತು ರೈಸ್ ಜೊತೆಗೆಲ್ಲ ತುಂಬಾ ಟೇಸ್ಟಿಯಾಗಿರುವಂಥ ಸಾಂಬಾರಿದ್ದು ನೋಡಿ. ತರಿತರಿಯಾಗಿ ಜಜ್ಜಿ ತೊಗೊಂಡಿದ್ದೀವಿ. ಈ ಕಡೆಗೆ ಒಂದು 10 ರಿಂದ 12 ಬೆಳ್ಳುಳ್ಳಿ ತೊಗೊಂಡಿದ್ದೀವಿ. ಜಜ್ಜಿಟ್ಟರು ಅಂತ ಕೊಬ್ಬರಿ ಮತ್ತು ಶೇಂಗಾ ಬೀಜ, ಸ್ವಲ್ಪ ಕರಿಬೇವು ಸೊಪ್ಪು, 1 ಟೊಮೆಟೊ ಹಣ್ಣು, ಜಜ್ಜಿಟ್ಟರು ಅಂತ ಬೆಳ್ಳುಳ್ಳಿ ಮತ್ತು ಕೊತ್ತಂಬರಿ ಸೊಪ್ಪನ್ನು ತೊಗೊಂಡಿದ್ದೀವಿ. ಇಲ್ಲಿ ಕೇವಲ ಕಡಿಮೆ ಸಾಮಗ್ರಿಗಳನ್ನು ಯೂಸ್ ಮಾಡ್ಕೊಂಡು ತುಂಬಾ ರುಚಿಯಾಗಿ ಸಾಂಬಾರು ಯಾವ ರೀತಿ ಮಾಡಬೇಕಂತ ಇಲ್ಲಿ ತೋರಿಸ್ಕೊಡ್ತಾ ಇದ್ದೀವಿ ನೋಡಿ. ಈ ಕಡೆಗೆ ಸ್ವಲ್ಪ ಎಣ್ಣೆ ಬಿಸಿ ಮಾಡಲಿಕ್ಕೆ ಇಟ್ಟಿದ್ದೀವಿ. ಒಂದು ಪಾತ್ರೆಗೆ ಸ್ವಲ್ಪ ಸಾಸಿವೆನ ಸೇರಿಸ್ತಾ ಇದ್ದೀವಿ ಅದಕ್ಕೆ, ಮತ್ತು 1 ಚಿಟಿಕೆದಷ್ಟು ಜೀರಿಗೆ, ಸ್ವಲ್ಪ ಕರಿಬೇವು ಸೊಪ್ಪು, ನೆಕ್ಸ್ಟು ಜಜ್ಜಿಟ್ಟರು ಅಂತ ಬೆಳ್ಳುಳ್ಳಿನ ಹಾಕ್ತಾಯಿದ್ದೀವಿ ನೋಡಿ. ಸ್ವಲ್ಪ ಬೆಳ್ಳುಳ್ಳಿನ ಒಗ್ಗರಣೆಯಲ್ಲಿ ಚೆನ್ನಾಗಿ ಈ ರೀತಿಯಾಗಿ ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡ್ಕೋಬೇಕಾಗತ್ತೆ. ನೆಕ್ಸ್ಟು 1 ಟೊಮೆಟೊ ಹಣ್ಣನ್ನು ಚಿಕ್ಕದಾಗಿ ಕಟ್ ಮಾಡಿ ತೊಗೊಂಡಿದ್ದೀವಿ. ಟೊಮೆಟೊ ಹಣ್ಣನ್ನು ಸಹ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಇಲ್ಲಿ ನೋಡಿ ಚೆನ್ನಾಗಿ ಫ್ರೈ ಆಗ್ತಾಯಿದೆ. ಸೊ ಎಣ್ಣೆಯಲ್ಲೇ ಸ್ವಲ್ಪ ರುಚಿಗೆ ತಕ್ಕಷ್ಟು ಖಾರನ ಸೇರಿಸ್ತಾ ಇದ್ದೀವಿ ನೋಡಿ. 1-2 ಚಮಚ ಆಗುವಷ್ಟು ಖಾರ ಎಷ್ಟು ಬೇಕಷ್ಟು ನೋಡ್ಕೊಂಡ್ಬಿಟ್ಟು ಯೂಸ್ ಮಾಡ್ಕೊಳ್ಳಿ ಸಾಂಬಾರಿಗೆ. ಈ ಕಡೆಗೆ ಬೇಯಿಸಿಟ್ಟಿರುವಂಥ ಆಲೂಗಡ್ಡೆ ಮತ್ತು ಬಟಾಣಿ ಏನು ಬೇಯಿಸಿದ್ದೀವಲ್ಲ ಅದನ್ನು ಸೇರಿಸ್ತಾ ಇದ್ದೀವಿ ನೋಡಿ. ಮತ್ತು ಸ್ವಲ್ಪ ಜಜ್ಜಿಟ್ಟಿರುವಂಥ ಶೇಂಗಾ ಮತ್ತು ಕೊಬ್ಬರಿನ ಸ್ವಲ್ಪ ತರಿತರಿಯಾಗಿ ಜಜ್ಜಿ ತೊಗೊಂಡಿದ್ದೀವಿ. ಈ ರೀತಿ ತರಿತರಿಯಾಗಿ ಜಜ್ಜಿ ಹಾಕೋದ್ರಿಂದ ಸಾಂಬಾರು ತುಂಬಾ ಟೇಸ್ಟಿಯಾಗಿ ಬರುತ್ತೆ. ಸ್ವಲ್ಪ ಕೊಬ್ಬರಿ, ಸ್ವಲ್ಪ ಶೇಂಗಾ ಬೀಜ ಎಲ್ಲ ತಿನ್ನಲಿಕ್ಕೆಲ್ಲ ಬಾಯಲ್ಲಿ ಬರುತ್ತಲ್ಲ, ಅಂದರೆ ಸಾಂಬಾರು ತುಂಬ ರುಚಿ ಕೊಡುತ್ತೆ ಅದು ನೋಡಿ. ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿದ್ದೀವಿ ಇಲ್ಲಿ ನಾವು. ಇವಾಗ ಅದಕ್ಕೆ ಎಷ್ಟು ಬೇಕಾಗತ್ತಲ್ಲ ಅಷ್ಟನ್ನು ನೀರು ಸೇರಿಸ್ಬೇಕಾಗತ್ತೆ. ಇಲ್ಲಿ ಸಣ್ಣ ಲೋಟದಲ್ಲಿ 2 ಲೋಟ ಆಗುವಷ್ಟು ನೀರನ್ನು ಸೇರಿಸ್ತಾ ಇದ್ದೀವಿ ನೋಡಿ. ತುಂಬ ತೆಳ್ಳಗೂ ಇರಬಾರ್ದು, ತುಂಬ ಗಟ್ಟಿನೂ ಇರಬಾರ್ದು, ಮೀಡಿಯಮಲ್ಲೇ ಇರಬೇಕು. ಮೀಡಿಯಮಲ್ಲಿ ಬೇಕಂದರೆ 2 ಲೋಟ ಆಗುವಷ್ಟು ನೀರನ್ನು ಸೇರಿಸ್ಬೇಕಾಗತ್ತೆ ಸಣ್ಣ ಲೋಟದಲ್ಲಿ ನೋಡಿ. ಅಷ್ಟೇ ನೀರನ್ನು ಹಾಕಿದ್ದೀವಿ ನಾವಿಲ್ಲಿ. ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀವಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ತಾ ಇದ್ದೀವಿ. ಅದಕ್ಕೆ ಕೊತ್ತಂಬರಿ ಸೊಪ್ಪನ್ನು ಹಾಕಿಬಿಟ್ಟು ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡಿ ಸ್ವಲ್ಪ ಕುದಿಬೇಕದು. ಕುದಿವರೆಗೂ ವೇಟ್ ಮಾಡಬೇಕು. 1-2 ನಿಮಿಷ ಸಾಕಾಗತ್ತೆ ಕುದಲಿಗೆ. ನೋಡಿ ಇನ್ನೂ ಕುದಿ ಬಂದಿಲ್ಲ, ಇನ್ನೊಂದು ಸ್ವಲ್ಪ ಕುದಿಬೇಕದು ನೋಡಿ. ಇವಾಗ ಚೆನ್ನಾಗಿ ಕುದೀತಾ ಇದೆ ಸಾಂಬಾರು. ಸ್ವಲ್ಪ ಕುದಿಸ್ಕೊಂಡು ತಗೊಂಡ್ರೆ ಸಾಕು. ತುಂಬಾ ರುಚಿಯಾಗಿರುವಂಥ ಆಲೂಗಡ್ಡೆ ಸಾಂಬಾರದ್ದು ರೈಸ್ ಜೊತೆಗೆ ಮತ್ತು ಚಪಾತಿ ಜೊತೆಗೆಲ್ಲ ತುಂಬಾ ಟೇಸ್ಟಿಯಾಗಿರುತ್ತೆ, ಮತ್ತು ತುಂಬ ಬೇಗನೆ ಕೂಡ ಮಾಡ್ಕೊಳ್ಳೋಂಥ ರೆಸಿಪಿ ಇದು. ಈ ರೆಸಿಪಿ ಇಷ್ಟ ಆಗಿದ್ರೆ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ ಬಟನ್ ಕೂಡ ಆಮೇಲೆ ಕ್ಲಿಕ್ ಮಾಡಿ, ಮತ್ತು ಕಮೆಂಟ್ಸ್ ಕೂಡ ಮಾಡಿಬಿಡಿ.